ಇವಾಗ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲುವುದು ಯಾರು ಅಂತ ಹೇಳಿ, ಅಥವಾ ಇವರು ಗೆಲ್ಲೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳೋದಾದ್ರೆ ಯಾರು ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ? ನನ್ನ ಸ್ಟೈಲಲ್ಲಿ ಹೇಳದೆ ಕಿಲ್ಲಿ ಅಂತ ಕಿರ್ಚ್ಕೊಂಡು ಹೇಳೋದು. ಈಸ್ ಕ್ಯಾಲಿಬ್ರಿ ಟು ವಿನ್ ಆ್ಯಂಡ್ ಹೀ ಈಸ್ ಅ ವೆರಿ ಗುಡ್ ಫ್ರೆಂಡ್. ನಂದು ಮೇ ಬಿ ಹೊರಗಡೆ ಬಂದಮೇಲೆ ವಿಲ್ ಹ್ಯಾವ್ ಅ ವೆರಿ ಗುಡ್ ಕನೆಕ್ಷನ್. ಇನ್ನೊಂದು ಯಾವ್ದಾದ್ರು ನೆಕ್ಸ್ಟ್ ಕೆಲಸ ಬಂದಾಗ ಶೋನು ಅಥವಾ ಒಟ್ಟಿಗೆ ಬಂದಾಗ ಪೀಪಲ್ ವಿಲ್ ಅಕ್ಸೆಪ್ಟ್ ಇಟ್. ಮೇ ಬಿ ಸಿನಿಮಾನೇ ಒಟ್ಟಿಗೆ ಯಾವುದಾದ್ರೂ ಮಾಡ್ಬೋದೇನೋ, ಅಥವಾ ಯಾವುದೋ ರೀತಿಲಿ ಸ್ಕ್ರೀನ್ ಶೇರ್ ಮಾಡಿದಾಗ ಪೀಪಲ್ ವಿಲ್ ಅಕ್ಸೆಪ್ಟ್ ಮೀ ಅಂತ ನಂಬಿದ್ದೀನಿ ನಮ್ದು ಇದನ್ನು. ಹೀ ಈಸ್ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಓಕೆ, ಸೊ ಗಿಲ್ಲಿ ಅಂತ ಬಂದಾಗ ಆ್ಯಕ್ಚುಲಿ ನಾನು ಈ ಕ್ವಶನ್ನ ಕೇಳಲೇಬೇಕು. ಅಫ್ಕೋರ್ಸ್ ನಂಗೆ ಗೊತ್ತಾಯ್ತು ನೀವು ಏನು ಯೋಚನೆ ಮಾಡ್ತಿದ್ದೀರಾ ಮೈಂಡಲ್ಲಿ ಅಂತೇಳಿ. ಚಿಕ್ಕ ಮ್ಯಾಟ್ರ್ ಆ್ಯಕ್ಚುಲಿ, ಒಂದು ಬಕೆಟ್ ವಾಟರ್ ಅಂತ ಸ್ಟಾರ್ಟ್ ಆಗಿರೋ ಒಂದು ಇಶ್ಯೂ ಎಷ್ಟು ದೊಡ್ಡ ಲೆವೆಲಿಗೆ ಹೋಯಿತು ಅಂತ. ಬಟ್ ಹೊರಗಡೆಯಿಂದ ನಮಗೆ ನೋಡೋದಕ್ಕೆ ಅನಿಸಿದ್ದು ಹೌದು, ವಾಶ್ರೂಮಲ್ಲಿ ಬಟ್ಟೆ ಎಸ್ತಿರೋದೆಲ್ಲ ಎಲ್ಲ ಒಂದು ಕಡೆ ರಾಂಗ್ ಅಂತ. ಸೊ ಈ ಮೂಮೆಂಟಲ್ಲಿ ಏನು ಹೇಳ್ತೀರಾ? ದಟ್ ಈಸ್ ವಾಟ್ ನಾನು ಪೀಪಲ್ಗೆ ಕನ್ವೆ ಮಾಡ್ತಾ ಇರೋದು. ನಮ್ಮಿಬ್ಬರಲ್ಲಿ ಇದ್ದಿದ್ದು ಸಲಿಗೆ ಅವತ್ತಂಗಾಯಿತು. ಗಿಲ್ಲಿನೂ ಬೇಕು ಅಂತ ಮಾಡ್ದ, ಅಂದರೆ 5 ನಿಮಿಷ ಅವನು ಕಾಯ್ಬೋದಿತ್ತು. ಅಲ್ಲಿ ರಿಷಾ ಆಗಿದ್ದಕ್ಕೆ, ಆ ಸಲಿಗೆ ಇದ್ದಿದ್ದಕ್ಕೆ ಅವನು ತೊಗೊಂಡೋಗಿ ಹಂಗೆ ಹಾಕ್ತಾ. ಅಲ್ಲಿ ಗಿಲ್ಲಿ ಆಗಿದ್ದಕ್ಕೆ ನನ್ನ ಮಾತು ಕೇಳಲ್ಲ, ಹಠ ಮಾಡ್ತೀಯಾ ಅಂದಿದ್ದಕ್ಕೆ ನಾನು ಕ್ಯಾಮ್ರಾ ಮರ್ತಿದ್ದು ನಿಜ. ಅಂದರೆ ಕ್ಯಾಮ್ರಾಸ್ ಇದೆ ಅನ್ನೋದಕ್ಕೆ ನಾನು ಇಂಟೆನ್ಷನಲಿ ಏನೂ ಆಗಿಲ್ಲ. ತಲಹರಟೆ ಅಂದರೆ ತಲಹರಟೆ, ಅವನು ಫುಲ್ ತುಂಟ. ಅವನು ಯಾಕೋ ಹಿಂಗೆ ಮಾಡ್ತೀಯಾ, ನಾ ಸಲ್ಗೆಲಿ ನನಗೆ ಮುಳ್ಳಾಗೋಯ್ತು ಅಂತ. ಬಟ್ ಪಾಪ ಅವನು ಅದನ್ನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ನಾನು ಬಾತ್ರೂಮಲ್ಲಿ. ಇಸ್ ಲೈಕ್